ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋದು ಗಟ್ ಹೆಲ್ತ್ ಬಗ್ಗೆ. ಅಂದರೆ ಈ GITಯಲ್ಲಿ ಹೊಟ್ಟೆ, ಕೋಲಾನ್ ಆಗಲಿ, ಚಿಕ್ಕ ಕರಳು, ದೊಡ್ಡ ಕರಳು ಇವುಗಳನ್ನು ಒಳಗೊಂಡಂತೆ ನಾವು ಗಟ್ ಅಂತ ಅನ್ಬೋದು. ಅಂದರೆ ಈ ಗಟ್ ಹೆಲ್ತು ಚೆನ್ನಾಗಿತ್ತಪ್ಪ ಅಂದರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಹಾಗಾಗಿ ಒಬ್ಬೊಬ್ರು ಅಂತಾರೆ ನಾನು ಗಟ್ ಫೀಲಿಂಗ್ ಅಂತಾರೆ. ಅಂದರೆ ಒಂದು ಎರಡನೇ ಬ್ರೇನ್ ಅಂತ ಹೇಳ್ಬೋದು ಆ ಗಟ್ ಕಾಮನ್ ಆಗಿ. ಹಾಗಾಗಿ ಈ ಗಟ್ ಹೆಲ್ತು ಚೆನ್ನಾಗಿರ್ಬೇಕಪ್ಪ ಅಂದರೆ ಏನಪ್ಪ ಅಂದರೆ ಈ ಗಟ್ಟಲ್ಲಿ ಏನಿರುತ್ತೆ ಮೈಕ್ರೋಬ್ಸ್ ಇರ್ತವೆ. ಅಂದರೆ ಒಳ್ಳೆ ಮೈಕ್ರೋಬ್ಸು ಆ್ಯಂಡ್ ಕೆಟ್ಟ ಮೈಕ್ರೋಬ್ಸ್ ಅಂದರೆ ವೈರಸ್ ಆಗಲಿ, ಬ್ಯಾಕ್ಟೀರಿಯಾಸ್ ಆಗಲಿ, ಈ ಥರದ್ದೆಲ್ಲ. ಈ ಮೈಕ್ರೋಬ್ಗಳು ಏನಿರ್ತವೆ ಅಂದರೆ ಒಳ್ಳೆ ಮೈಕ್ರೋಬು, ಕೆಟ್ಟ ಮೈಕ್ರೋಬ್ಗಳು ಇರ್ತವಲ್ಲ. ಈ ಗಟ್ ಹೆಲ್ತಿಗೆ ಒಳ್ಳೆ ಮೈಕ್ರೋಬ್ಸ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಆಗಲಿ ಅವುಗಳು ಚೆನ್ನಾಗಿತ್ತಪ್ಪ ಅಂತಂದರೆ ಆ ಗಟ್ ಹೆಲ್ತು ಚೆನ್ನಾಗಿರುತ್ತೆ ಕಾಮನ್ ಆಗಿ. ಇಲ್ಲದೇ ಇದ್ದರೆ ಗಟ್ ಹೆಲ್ತು ಹಾಳಾಗಿದೆ ಅಂತ ಅರ್ಥ. ಅಂದರೆ ಈಗ ಗಟ್ ಹೆಲ್ತ್ ಹಾಳಾಗಿದೆ ಅಂದರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣ್ಬೋದಪ್ಪ ಅಂದರೆ ಮೊಟ್ಟ ಮೊದಲ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ಒಂಥರ ಹೊಟ್ಟೆ ಉಬ್ಬಿದಂಗೆ ಇರೋದು, ಒಂದು ಗ್ಯಾಸ್ ಥರ ಇರೋದು, ಯಾವಾಗಲೂ ಹೊಟ್ಟೆ ಉಬ್ಬುತ್ತೆ, ಸ್ವಲ್ಪ ತಿಂದರೆ ಹೊಟ್ಟೆ ಉಬ್ಬುತ್ತೆ ಅಂತ ಇರ್ತಾರೆ ನೋಡಿ, ಅದಾಗಿರ್ಬೋದು. ಇಲ್ಲಾಂದರೆ ಸರಿಯಾಗಿ ಮಲ ವಿಸರ್ಜನೆ ಆಗದೆ ಇರೋದು ಅಂದರೆ ಕಾನ್ಸ್ಟಿಪೇಷನ್, ಅದಾಗಿರ್ಬೋದು. ಆಮೇಲೆ ಅದು ಬಿಟ್ರಪ್ಪ ಅಂತಂದರೆ ಇಮ್ಯುನಿಟಿ ಪದೇ ಪದೇ ಏನಾದರೂ ಕಾಯಿಲೆಗಳಿಗೆ ಬೀಳೋದು, ಅಂದರೆ ಕೋಲ್ಡು ಈ ಥರದ್ದು ಪದೇ ಪದೇ ಫ್ರೀಕ್ವೆಂಟಾಗಿ ಕಾಯಿಲೆಗಳಿಗೆ ಬೀಳೋದಾಗಲಿ. ಅದಾದರೆ ಒಂದು ಸ್ಕಿನ್ ಇರಿಟೇಷನ್, ಎಲ್ಲ ಸ್ಕಿನ್ ರ್ಯಾಷಸ್ ಬರೋದಾಗಲಿ, ಆಮೇಲೆ ಇಚ್ಚಿಂಗ್ ಆಗೋದಾಗಲಿ, ಚರ್ಮಕ್ಕೆಲ್ಲ ಈಚಿಂಗು ಈ ಥರದ್ದು ಒಂದು ಇರಿಟೇಷನ್ ಆಗೋದಾಗಲಿ, ಇದನ್ನು ಕೂಡ ಹೇಳ್ಬೋದು. ಅದಾದ ನಂತರ ಒಂದು ಫುಡ್ ಇಂಟಾಲರೆನ್ಸ್ ಅಂತ ಹೇಳ್ಬೋದು. ಅಂದರೆ ಊಟ ಮಾಡಿದ್ರೆ ಸರಿಯಾಗಿ ಡೈಜೆಷನ್ ಆಗದೇನೆ ವಾಮಿಟಿಂಗ್ ಆಗೋದು, ಇಲ್ಲಾಂದರೆ ಒಂದು ಲೂಸ್ ಮೋಷನ್ ಆಗೋದು, ಈ ಥರದ್ದು ಫುಡ್ ಸರಿಯಾಗಿ ಸೇರಿಕೊಳ್ಳದೆ ಇರೋದು, ಈ ಥರದ್ದೆಲ್ಲ ಆಗ್ಬೋದು, ಅದನ್ನು ಹೇಳ್ಬೋದು. ಆಮೇಲೆ ನೋಡಿದರೆ ನಿದ್ದೆ ಸರಿಯಾಗಿ ಬರಲಾರ್ದಾಗಿರ್ಬೋದು. ಅದಾದ ನಂತರ ಒಂದು ಸುಸ್ತು, ಯಾವಾಗಲೂ ಸುಸ್ತು ಥರ ಇರೋದು. ಇವುಗಳು ಏನಪ್ಪ ಅಂದರೆ ಒಂದು ಪೂರ್ ಗಟ್ ಹೆಲ್ತ್ ಅಂತ ಹೇಳ್ಬೋದು. ಅಂದರೆ ಗಟ್ ಹೆಲ್ತ್ ಸರಿಯಾಗಿಲ್ಲಪ್ಪ ಅಂತಂದರೆ ಇವೆಲ್ಲ ಕಾಣಿಸ್ಕೊಳ್ಬೋದು ಕಾಮನ್ ಆಗಿ. ಈಗ ಗಟ್ ಹೆಲ್ತ್ ಅಂತ, ಗಟ್ ಅಂದರೆ ಏನಂತ ಗೊತ್ತಾಯಿತು. ಗಟ್ ಹೆಲ್ತ್ ಈಗ ತೊಂದರೆ ಇದ್ದರೆ ಏನೇನು ಸಿಂಪ್ಟಮ್ಸ್ ಅಂದರೆ ಏನೇನು ತೊಂದರೆಗಳು ಕಾಣಿಸ್ಕೊಳುತ್ತೆ ಅಂತ ಗೊತ್ತಾಯಿತು. ಈಗ ಗಟ್ ಹೆಲ್ತನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಏನೆಲ್ಲ ಮಾಡಿದರೆ ಚೆನ್ನಾಗಾಗತ್ತೆ ಕಾಮನ್ ಆಗಿ ಅಂದರೆ ನೋಡಿ, ಮೊದಲು ಗಟ್ ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ನಾವು ವೆಜಿಟೇಬಲ್ಸು ಮತ್ತು ಫ್ರೂಟ್ಸನ್ನ ಚೆನ್ನಾಗಿ ತಿನ್ನಬೇಕು. ಅಂದರೆ ಜಾಸ್ತಿ ವೆಜಿಟೇಬಲ್ಲು ಫ್ರೂಟ್ಸ್ ತಿಂದಾಗ ಗಟ್ ಹೆಲ್ತು ಒಂದು ಮೈಕ್ರೋಬ್ಸು, ಒಳ್ಳೆ ಮೈಕ್ರೋಬ್ಸು ಜಾಸ್ತಿ ಆಗಲಿಕ್ಕೆ ಮತ್ತು ಚೆನ್ನಾಗಿರಲಿಕ್ಕೆ ಚಾನ್ಸಸ್ ಇರುತ್ತೆ. ಆಮೇಲೆ ಒಂದು ಭಾಳ ಇದನ್ನು ಮಾಡೋದಾಗಲಿ, ಏನು ಇವುಗಳನ್ನು ಸಿಪ್ಪೆ ತೆಗೆಯೋದಾಗಲಿ, ಅಂದರೆ ಒಂದು ಏನಪ್ಪ ಅಂದರೆ ಪಾಲಿಶ್ಡ್ ತಿನ್ನೋದಾಗಲಿ, ಪಾಲಿಶ್ಡ್ ಗ್ರೇನ್ಸ್ ತಿನ್ನೋದಾಗಲಿ, ಪಾಲಿಶ್ಡ್ ಆದಂಥ ಒಂದು ಕಾಳು ಪದಾರ್ಥಗಳು ತಿನ್ನೋದಾಗಲಿ, ಈ ಥರ ತಿಂದೇನೆ ಹೋಲ್ ಗ್ರೇನ್ಸ್ ಅಂದರೆ ಒಟ್ಟಾಗಿ ವಿತೌಟ್ ಪಾಲಿಶ್ ಇರೋಂಥ ತಿನ್ನಬೇಕು. ಅವಾಗ ಕೂಡ ಅದು ಗಟ್ಟು ಹೆಲ್ತು ಚೆನ್ನಾಗಿರುತ್ತೆ. ಅದು ಬಿಟ್ರಪ್ಪ ಅಂದರೆ ಲೆಸ್ ಪ್ರೊಸೆಸ್ಡ್ ಫುಡ್ ಅಂತಂದು ಕಾಮನ್ ಆಗಿ ಈ ಪ್ಯಾಕೆಟ್ ಫುಡ್ ಆಗಲಿ, ಇಲ್ಲಪ್ಪ ಅಂದರೆ ಫಾಸ್ಟ್ ಫುಡ್ ಆಗಲಿ, ಇಲ್ಲ ಜಂಕ್ ಫುಡ್ ಆಗಲಿ ಅಂಥವುಗಳನ್ನು ತೊಗೊಂಡಾಗ ಕೂಡ ಗಟ್ ಹೆಲ್ತು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ನಾವೇನು ಮಾಡಬೇಕು, ಕಮ್ಮಿಯಾಗಿ ತೊಗೊಳ್ಬೇಕು, ಇಲ್ಲಾಂದರೆ ತೊಗೊಳ್ದೇ ಇದ್ದರೆ ತುಂಬ ಒಳ್ಳೆಯದು, ಉತ್ತಮ. ಅದು ಬಿಟ್ರಪ್ಪ ಅಂದರೆ ಮತ್ತೆ ಶುಗರ್ ಕಂಟೆಂಟ್ ಇರುವಂಥ ಫುಡ್ಸ್ಗಳು ಅಂದರೆ ಲೆಸ್ ಶುಗರ್ ಅಂತ, ಅವುಗಳನ್ನು ಕಮ್ಮಿ ತೊಗೊಂಡೇ ತಿರಬೇಕು. ಇಲ್ಲಪ್ಪ ಅಂದರೆ ಶುಗರ್ ಹೆಚ್ಚಿಗೆ ತೊಗೊಂಡ್ರೆ ಗಟ್ ಹೆಲ್ತು ಹಾಳಾಗೋದು ಡೆಫಿನೆಟ್ಲಿ ಹಾಳಾಗೇ ಆಗುತ್ತೆ. ಅದು ಬಿಟ್ರಪ್ಪ ಅಂದರೆ ಫರ್ಮೆಂಟೆಡ್ ಫುಡ್ಸ್ ಅಂತಂದು, ಅಂದರೆ ಕಾಮನ್ ಆಗಿ ಸ್ವಲ್ಪ ಫರ್ಮೆಂಟೆಡ್ ಅಪ್ಪ ಅಂದರೆ ಬೆಟರ್. ಅಂದರೆ ಇಡ್ಲಿ ಚೆನ್ನಾಗಿರುತ್ತೆ. ಗಟ್ ಹೆಲ್ತ್ಗೆ ಇಡ್ಲಿ ತುಂಬ ಒಳ್ಳೆಯದು. ಇಡ್ಲಿ ಆಗಿರ್ಬೋದು, ಇಲ್ಲಪ್ಪ ಅಂದರೆ ಮೊಸರು, ಮಜ್ಜಿಗೆ ಈ ಥರದ್ದಾಗಿರ್ಬೋದು. ಈ ಥರ ಪದಾರ್ಥಗಳು ಗಟ್ ಹೆಲ್ತ್ನ ಕಾಪಾಡ್ತವೆ. ಅದು ಬಿಟ್ಟಿಂದ ಮತ್ತೆ ಟೆನ್ಷನ್ ಮಾಡ್ಕೊಳ್ಬಾರ್ದು, ಸ್ಟ್ರೆಸ್ ಇರಬಾರ್ದು. ಸ್ಟ್ರೆಸ್ ಇತ್ತಪ್ಪ ಅಂದ್ರೆ ಅದನ್ನು ಕಮ್ಮಿ ಮಾಡಿಕೊಳ್ಳೇಬೇಕು. ಅದಾದ ನಂತರ ನೀರು ಚೆನ್ನಾಗಿ ಕುಡಿಬೇಕು. ಇವುಗಳೆಲ್ಲ ಗಟ್ ಹೆಲ್ತ್ನ ಚೆನ್ನಾಗಿ ಇಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ಕಾಮನ್ ಆಗಿ. ಹಾಗಾಗಿ ಗಟ್ ಹೆಲ್ತ್ ಚೆನ್ನಾಗಿತ್ತಪ್ಪ ಅಂದರೆ ನಮ್ಮ ಎಂಟೈರ್ ಹೋಲ್ ಬಾಡಿನೇ ಚೆನ್ನಾಗಿರುತ್ತೆ. ಯಾಕಂದರೆ ಗಟ್ಟಲ್ಲಿ ನಾವು ತಿಂದಂಥ ಆಹಾರ ಪದಾರ್ಥಗಳಲ್ಲಿ ಇರುವಂಥ ಒಳ್ಳೆ ವಿಟಮಿನ್ಸು, ಮಿನರಲ್ಸು ಪ್ರತಿಯೊಂದು ಅಲ್ಲಿ ಎಬ್ಸಾರ್ಬ್ ಆಗಿ ಬಾಡಿಗೆ ಹೋಗಿ ಅಲ್ಲಿ ನಮ್ಮ ಸೆಲ್ಗಳಲ್ಲಿ ಸೇರಿಕೊಂಡು ನಮಗೆ ಶಕ್ತಿ ಆಗಲಿ, ನಮಗೆ ಏನಾದರೂ ಒಳ್ಳೇದಾಗಲಿ ಆಗ್ತಾ ಇರುತ್ತೆ. ಬಟ್ ಗಟ್ ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ಇವುಗಳೆಲ್ಲ ತೊಂದರೆಯಾಗಿ ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಗಟ್ ಹೆಲ್ತಿಗಾಗಿ ಏನೇನೆಲ್ಲ ಮಾಡ್ಕೋಬೇಕು ಈಗ ಹೇಳಿದ್ವಲ್ಲ ಈ ಪಾಯಿಂಟ್ಸಲ್ಲಿ, ಅವುಗಳನ್ನು ಅಟ್ಲೀಸ್ಟ್ ಡೈಲಿ ಹಣ್ಣು ಹಂಪಲು ತರಕಾರಿಗಳು, ಇಡ್ಲಿ ಆಗಲಿ, ಇಲ್ಲಪ್ಪ ಅಂತಂದರೆ ಒಂದು ಫರ್ಮೆಂಟೆಡ್ ಅಂಬಲಿ ಕೂಡ ಚೆನ್ನಾಗಿ, ರಾಗಿ ಅಂಬಲಿ ಕುಡಿಯೋದಾಗಲಿ ಡೈಲಿ,
ಈ ಥರ ಮಾಡೋದು ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.